ಹಾಯ್ ಆಲ್, ಗುಡ್ ಮಾರ್ನಿಂಗ್, ಶುಭೋದಯ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಇವಾಗ ಒಂದು ಹಾಫ್ ಆನ್ ಅವರ್ ವಾಕ್ ಆಯಿತು ನಂದು. ಈ ಹೂ ನೋಡಿ ಹೊಸದಾಗಿ ಬಿಟ್ಟಿರೋದು, ತುಂಬಾ ಚೆನ್ನಾಗಿ ಅನಿಸ್ತು ನೋಡೋದಕ್ಕೆ. ಕಲರ್ ಕೂಡ ವೆರಿ ಪ್ರಿಟಿ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಅಮ್ಮ ಏನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಮೇಲ್ಗಡೆ ಬಂದೆ. ಅಮ್ಮ ಬನ್ಸ್ ಮಾಡ್ತಾ ಇದ್ದಾರೆ ಇವತ್ತು. ಬನ್ಸ್ ರೆಸಿಪಿ ಆಲ್ರೆಡಿ ನನ್ನ ವ್ಲಾಗಲ್ಲಿದೆ, ಚಾನಲಲ್ಲಿದೆ, ಖಂಡಿತ ಚೆಕ್ಔಟ್ ಮಾಡಿ. ಇವತ್ತು ಮಾಡ್ತಾ ಇರೋದು ಮಟ್ಟು ಗುಳ್ಳ ಅಂತ ಏನಂತೀವಿ ಅದರ ಫ್ರೈಯನ್ನು ಮಾಡ್ತಾಯಿದ್ದೀವಿ. ಪೋಡಿ ಅಂತ ಮಾಡ್ತೀವಲ್ಲ ಅದನ್ನು ಮಾಡ್ತಾಯಿದ್ದೀವಿ, ತವಾ ಫ್ರೈ ಮಾಡ್ತಾ ಇರೋದು. ಅದ್ರ ಜೊತೆಗೆ ಒಂದು ಬೆಂಡೆಕಾಯಿ ಫ್ರೈ ಕೂಡ ಮಾಡ್ತಾಯಿದ್ದೀವಿ. ಇವೆಲ್ಲವನ್ನು ಈ ವ್ಲಾಗಲ್ಲಿ ನೀವು ನೋಡ್ಬೋದು. ನನ್ನ ಈ ವ್ಲಾಗ್ ನೀವು ಏನಾದರೂ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ರಪ್ಪಂತ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಳ್ಳ ಸಿಗದಿದ್ದರೆ ಯಾವ್ದು ಬದನೆಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಗ್ರೀನ್ ಬದನೆಕಾಯಿ ಅಥವಾ ಪರ್ಪಲ್ ಕಲರ್ ಕೂಡ ಬರುತ್ತೆ, ಅದರಲ್ಲಿ ಕೂಡ ಮಾಡ್ಕೋಬೋದು. ಸೇಮ್ ಪ್ರೊಸೀಜರು. ಇವಾಗ ನನಗೆ ಸಿಕ್ಕಿರೋದು ಮಟ್ಟು ಗುಳ್ಳ, ಅದರಿಂದ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಕಪ್ಪಷ್ಟು ದೋಸೆ ಅಕ್ಕಿನ ನೆನೆಸ್ಕೊತಾ ಇದ್ದೀವಿ. ನೆನೆಸ್ಕೊಂಡು ಒಂದು 15 ಮೆಣಸಿನಕಾಯಿಯನ್ನು ನೆನೆಸ್ಕೊಂಡಿದ್ದೀವಿ. ಎಲ್ಲ ಹಸಿ ಇದೆ. ಇದು 2 ಹುರಿದಿರೋ ಮೆಣಸಿನಕಾಯಿ ಅಲ್ಲ, ಇವೆರಡನ್ನು ಮಿಕ್ಸ್ ಮಾಡಿ ಇವಾಗ ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನೀರನ್ನು ಹಾಕ್ಕೋಬೇಕು. ನೀರು ಜಾಸ್ತಿ ಹಾಕ್ಕೋಬೇಡಿ, ನಮಗೆ ಸ್ವಲ್ಪ ಗಟ್ಟಿ ಪೇಸ್ಟೇ ಬೇಕು. ಆದ್ದರಿಂದ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲೇ ಹಾಕ್ಕೋಬೋದು. ಇಲ್ಲಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ರುಬ್ಕೋಬೇಕು. ತುಂಬಾ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಡೀಪ್ ಫ್ರೈ ಏನೂ ಮಾಡ್ತಾಯಿಲ್ಲ, ಇಲ್ಲಿ ನಾವು ತವಾ ಫ್ರೈ ಮಾಡ್ತಾಯಿದ್ದೀವಿ. ಇಲ್ಲಿ ಪಿಂಕ್ ಸಾಲ್ಟನ್ನು ಹಾಕಿದ ಮೇಲೆ ಇವಾಗ ನಾವು ಕಡಲೆಕಾಳು ಗಾತ್ರದಷ್ಟು ಇಂಗನ್ನು ತೆಗೆದುಕೊಂಡಿದ್ದೇವೆ, ಮೇಣದ ಇಂಗನ್ನು ತೆಗೆದುಕೊಂಡಿದ್ದೇವೆ. ನೀವು ಬೇಕಿದ್ರೆ ಪೌಡರ್ ಹಾಕೋದಾದರೆ ಒಂದು ಅರ್ಧ ಸ್ಪೂನಷ್ಟು ಹಾಕೋಬೋದು. ಇವಾಗ ಇದೆಲ್ಲ ಹಾಕಿ ನಾವು ಇಷ್ಟೇ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು, ಹೊರಗಡೆ ಬ್ಯಾಟರ್ಗೆ ನಾವು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇದನ್ನು ಇವಾಗ ಚೆನ್ನಾಗಿ ರುಬ್ಕೋಬೇಕು. ಅಕ್ಕಿಯನ್ನು ಬೇಕಿದ್ರೆ ರಿಪ್ಲೇಸ್ ಮಾಡಿ ಅಕ್ಕಿ ಹಿಟ್ಟನ್ನು ಬಳಸೋರಾದರೆ ಇಷ್ಟು ಚೆನ್ನಾಗಿ ಫ್ಲೇವರ್ ಬರೋದಿಲ್ಲ. ಇದರಲ್ಲೇ ಅಕ್ಕಿಯನ್ನು ನೆನೆಸ್ಬಿಟ್ಟು ಮಾಡಿದರೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ಪ್ರೊಸೀಜರ್, ಸೇಮ್ ಬ್ಯಾಟರ್ ಉಪಯೋಗಿಸಿ ನೀವು ಬೇರೆ ವೆಜಿಟೇಬಲ್ ಹಾಕಿ ಕೂಡ ಫ್ರೈಯನ್ನು ಮಾಡ್ಕೊಬೋದು. ಆಲೂಗಡ್ಡೆ ಆಗಿರ್ಬೋದು ಅಥವಾ ಬಾಳೆಕಾಯಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವೆಜಿಟೇಬಲ್ಸನ್ನು ಹಾಕಿ ನಾವಿಲ್ಲಿ ಸೇಮ್ ಇದೇ ಪ್ರೊಸೀಜರಲ್ಲಿ ಮಾಡ್ಕೊಬೋದು. ಇವಾಗ ನೋಡಿ, ಇದು ಬ್ಯಾಟರ್ ಕೂಡ ರೆಡಿಯಾಗಿದೆ. ಇವಾಗ ನಾವು ಗುಳ್ಳವನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇವೆ, ತಿನ್ಲಿ ಸ್ಲೈಸ್ ಮಾಡ್ಕೊಂಡಿದ್ದೇವೆ. ಉಳ್ಳಿದ್ದನ್ನು ನಾವು ಗೊಜ್ಜು ಮಾಡಲಿಕ್ಕಿದ್ದೇವೆ, ಅದು ಇನ್ನೊಂದು ವ್ಲಾಗಲ್ಲಿ ನಾನು ತೋರಿಸ್ಲಿಕ್ಕಿದ್ದೇನೆ. ಈ ಬ್ಯಾಟರನ್ನು ನೀವು ಮುಂಚೆನೇ ಮಾಡಿಟ್ಕೊಂಡು ಫ್ರೀಝರಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಫ್ರೈಯನ್ನು ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ, ಏನು ಹಾಳಾಗೋದಿಲ್ಲ. ಇವಾಗ ನಾವು ಫ್ರೆಶ್ ಬ್ಯಾಟರ್ ಮಾಡ್ಕೊಂಡಿದ್ದೇವೆ. ಇದನ್ನು ಇವಾಗ ಡಿಪ್ ಮಾಡಿ ಇವಾಗ ಐರನ್ ಪ್ಯಾನಲ್ಲಿ ನಾವು ಫ್ರೈ ಮಾಡಲಿಕ್ಕಿದ್ದೇವೆ. ಮೇಲ್ಗಡೆಯಿಂದ ತೆಂಗಿನೆಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಂಡಾಯಿತು. ಇವಾಗ ಇದನ್ನು ಒಂದೊಂದೇ ಲೈನಾಗಿ ಅರೇಂಜ್ ಮಾಡ್ತಾಯಿದ್ದೀವಿ. ಬೇಗ ಬೇಗ ಆಗಬೇಕು ಅಂತ ನಾವು 2 ಪ್ಯಾನಲ್ಲೂ ಮಾಡ್ತಾಯಿದ್ದೇವೆ. ತುಂಬಾ ಸೆಕೆ ಜಾಸ್ತಿ ಆಗಿದೆ ನಮ್ಮೂರಲ್ಲಿ. ಇವಾಗ ಈ ರೀತಿ ಎಕ್ಸ್ಟ್ರಾ ಮಸಾಲೆಯನ್ನು ಎಲ್ಲಿ ಕಮ್ಮಿ ಆಗಿದೆಯೋ ಅಲ್ಲೆಲ್ಲ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ. ಈ ರೀತಿಯಾಗಿ ಇವಾಗ ಒಂದು 2-3 ನಿಮಿಷದಲ್ಲಿ ನಾವು ಇದನ್ನು ಟರ್ನ್ ಮಾಡ್ಕೊಳ್ಬೇಕು. ಮೇಲೆ ಡ್ರೈ ಅಂತ ಅನಿಸಿದರೆ ನೀವು ತೆಂಗಿನ ಎಣ್ಣೆನ ಹಾಕ್ಬೋದು ಅಥವಾ ಯಾವ ಎಣ್ಣೆ ಉಪಯೋಗಿಸ್ತೀರ ಆ ಎಣ್ಣೆನ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲರ್ ಕೂಡ ಬರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸಿರೋದ್ರಿಂದ ನೀವು ಬೇಕಿದ್ರೆ ಬೇರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಕೋಬೋದು ಅಥವಾ ರಾಮನಾಡ್ ಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಬೋದು ಅಥವಾ ಖಾರದ ಪುಡಿ ಕೂಡ ಹಾಕೋಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದು ಬೆಂದಿದೆ. ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೇವೆ. ಹೆಲ್ದಿ, ಡಿಲಿಷಿಯಸ್, ಸೂಪರ್ ಕ್ರಿಸ್ಪಿ ಮಟ್ಟು ಗುಳ್ಳದ ಫ್ರೈ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ತುಂಬಾ ಚೆನ್ನಾಗಿ ಬಂತು. ಇವಾಗ ಅದೇ ಬ್ಯಾಟರ್ಗೆ ನಾನು ಬೆಂಡೆಕಾಯಿಯನ್ನು ಹೆಚ್ಕೊಂಡು ಇಟ್ಕೊಂಡಿದ್ದೆ. ನೋಡಿ, ಈ ರೀತಿಯಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡು ಮಧ್ಯದಲ್ಲಿ ಒಂದು ಸ್ಲಿಟ್ ಹಾಕಿ ಸೇಮ್ ಅದೇ ಬ್ಯಾಟರ್ಗೆ ಈ ರೀತಿಯಾಗಿ, ಆದರೆ ಜಾಸ್ತಿ ಬ್ಯಾಟರು ಹಾಕುವಂಥ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಒಂದೊಂದಾಗಿ ಲೇಯರ್ ಮಾಡ್ಕೊತ ನಾವು ಬೆಂಡೆಕಾಯಿಯನ್ನು ಇಡಬೇಕು. ಈ ರೀತಿಯಾಗಿ ನೋಡಿ, ಸೇಮ್ ಪ್ರೊಸೀಜರ್. ಇದಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಮೇಲ್ಗಡೆಯಿಂದ ಎಣ್ಣೆ ಹಾಕಿ ನಾವು 2 ಸೈಡನ್ನು ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಗನೆ ಕ್ವಿಕ್ಕಾಗಿ ಬೇಯುತ್ತೆ. ಗುಳ್ಳನೂ ಹಾಗೆ, ಬೆಂಡೆಕಾಯಿನೂ ಹಾಗೆ, ಜಾಸ್ತಿ ಹೊತ್ತು ಏನು ಹಿಡಿಯೋದಿಲ್ಲ. ಇವಾಗ ಸೇಮ್ ಪ್ರೊಸೀಜರಿಂದ ಎಲ್ಲ ಇದನ್ನು ಟರ್ನ್ ಮಾಡ್ಕೊಳ್ಳಿ.
ಎರಡೂ ಸೈಡ್ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಮಟ್ಟುಗುಳ್ಳ ಫ್ರೈ ಕೂಡ ರೆಡಿ ಆಯಿತು. ನನ್ನ ಊಟದ ಲಂಚ್ ಮೆನುವನ್ನು ಶೇರ್ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ ಕೂಟ್ ಮಾಡಿದ್ದಾರೆ, ಕ್ಯಾಬೇಜ್ ಬೇಳೆ ಸಾಂಬಾರು ಅಂತ ಏನಂತೀರ. ಇವಾಗ ಇದು ಬಾಯ್ಲ್ಡ್ ರೈಸು ಮತ್ತು ಫ್ರೈ. ಈ ಗುಳ್ಳ ಫ್ರೈ ಮಾಡಿಬಿಟ್ಟು ಉಳಿದಿರೋದು ಸೈಡೆಲ್ಲ ಇರುತ್ತೆ ಅಲ್ವಾ, ದಪ್ಪ ದಪ್ಪಾಗಿರೋದು, ಅದರಲ್ಲಿ ಇವಾಗ ಗೊಜ್ಜು ಮಾಡಲಿಕ್ಕಿದ್ದಾವೆ. ಈ ಗೊಜ್ಜಿನ ರೆಸಿಪಿಯನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡಲಿಕ್ಕಿದ್ದೇನೆ. ಈ ರೆಸಿಪೀಸ್ಗಳೆಲ್ಲ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಈ ರೆಸಿಪೀಸ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಲ್ದಿಯಾಗಿರಿ, ಖುಷಿಯಾಗಿರಿ ಆ್ಯಂಡ್ ಬಾಯ್.